ಅವ್ರಿಗೆ ಹಿಂದೂ ಧರ್ಮದ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕನ್ನಡ ಬಗ್ಗೆ ವಿರೋಧಿ ಇದ್ದಾರೆ, ವಿವಾದ ಸೃಷ್ಟಿಯಾಗಿದೆ ಸರ್. ಸರ್ಕಾರ ಇದನ್ನು ಬೇಕಂತಲೇ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಸರ್. ಏನು ಕನ್ನಡದ ಬಗ್ಗೆ ಅವ್ರಿಗೆ ಅಲ್ಲ, ಕನ್ನಡ ತಾಯಿ ಬಗ್ಗೆ ಅವರು ಹೇಳಿಕೆ 2003 ಅರಿಶಿಣ ಕುಂಕುಮನ ದೇವ್ರು ಮಾಡಿದ್ರು ಕನ್ನಡ ತಾಯಿಯನ್ನ. ನಮ್ಮನ್ನು ಹೊರಗಿಟ್ಟಿದ್ದಾರೆ, ಮೂರ್ತಿ ಆರಾಧನೆ ಮಾಡಕ್ ಹೋಗಿ ನಮ್ಮನ್ನು ಮುಸ್ಲಿಂ ಸಮುದಾಯನ ಹೊರಗಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ಅದನ್ನ ಇವರು ರೈಸ್ ಮಾಡ್ತಾ ಇದ್ದಾರೆ. ಈ ದಸರಾ ಕಾರ್ಯಕ್ರಮ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಸಾಂಸ್ಕೃತಿಕವಾಗಿರ್ತಕ್ಕಂಥ ಬಹುದೊಡ್ಡ ಹಬ್ಬ ಇದು. ಎಲ್ಲರನ್ನ ನಾವು ಒಪ್ಪಿಕೊಂಡು ಅಪ್ಪಿಕೊಂಡು ಅಂತಾರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡಿರುವಂಥ ಕರ್ನಾಟಕದಲ್ಲಿ ಏನೆಲ್ಲ ಮಾತು ಅಲ್ಪಸಂಖ್ಯಾತರನ್ನೇ ಆಗ್ತದೆ. ನಾವು ಕರೆದೇ ಇಲ್ಲ, ಅಲ್ಪಸಂಖ್ಯಾತರಿಗೆ ಕರೆದೇ ಇಲ್ವಾ? ನಿಸಾರ್ ಅಹ್ಮದವ್ರನ್ನ ಕರೆದು ಓಪನ್ ಮಾಡಿಸಲಿಲ್ವಾ? ಯಾಕೆ? ಮಹಾರಾಜರು ಅವರ ದಿವಾನರು ಅಲ್ಪಸಂಖ್ಯಾತರಿದ್ರಲ್ಲ, ಅವ್ರನ್ನ ಕರ್ಕೊಂಡ ಮೆರವಣಿಗೆಗೆ ಹೋಗ್ತಿದ್ರಲ್ಲ ಅಲ್ವಾ? ಯಾವಾಗಲೂ ಇತಿಹಾಸವನ್ನು ನೋಡಬೇಕು, ತಿರುಚಬಾರ್ದು. ಉತ್ತಮವಾಗಿರ್ತಕ್ಕಂಥ ಸಮಾಜ, ಆರೋಗ್ಯವಂತ ಸಮಾಜ, ಶಾಂತ ಸಮಾಜ, ಭ್ರಾತೃತ್ವ ಭಾವನೆಯ ಸಮಾಜ ಸೃಷ್ಟಿ ಆಗಬೇಕು. ಅದ್ರ ಕಡೆ ಗಮನ ಇರಬೇಕೇ ಹೊರತು ಸಮಾಜದಲ್ಲಿ ಶಾಂತಿ ಕದಕುವ, ಆ ಪರಸ್ಪರ ಪ್ರೀತಿಯನ್ನು ಕದಕುವ ಕೆಲಸ ಯಾರು ಮಾಡಬಾರ್ದು. ಕ್ಷೇತ್ರಗಳ ಬಗ್ಗೆ ಯಾರೇ ರಾಜಕೀಯ ಮಾಡೋದೇನಿದೆ ಅದು ಪಾಪದ ಕೆಲಸ. ಇನ್ನೊಂದು ಅಲ್ಲ, SITಯನ್ನ ಕಾಂಗ್ರೆಸ್ನವರೇ ಮಾಡಿ ಅದನ್ನ ಅಪಪ್ರಚಾರ ಮಾಡಕ್ಕೆ ಹೋದ್ರು ಅಂತ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ. ಅಂದ್ರೆ SIT ಮಾಡುವಂಥವ್ರು ಅವರ ಸ್ವಾಗತ ಮಾಡಿದ್ದಾರಲ್ರಿ, ಅವರ ಸ್ವಾಗತ ಮಾಡಿದ್ದಾರೆ. ಯಾರು ಇವನ್ನೆಲ್ಲ ಮಾಡೋರು ಯಾರು ನೋಡ್ರಿ, ಅವ್ರ ಮೂಲ ತೆಗೆದು ನೋಡ್ರಲ್ಲ. ದಸರಾ ವಿಚಾರಕ್ಕೂ ಅವ್ರ ಮೂಲ ತೆಗೆದು ನೋಡ್ರಿ. ನೀವು ಯಾಕೆ ಅದನ್ನ ತೆಗೆದು ನೋಡಕ್ ಹೋಗಿಲ್ಲ? ಯಾರು ನಮ್ಮ ಕಾಂಗ್ರೆಸ್ ಆಫೀಸ್ ಬರೋದು ನಾವು ಯಾರು? ಅವ್ರಿಗೆ ಅವ್ರ ಹೆಂಗ್ ಸಂಬಂಧ ನೋಡಿ ಹೇಳ್ದ. ಏನನ್ಸದ ಅಂದ್ರೆ ನೀವು ಮೂಲ ಏನೈತಂತ? ಮೂಲ ಏನು ನಿಮಗೆ ಗೊತ್ತಿಲ್ಲ? ಮಟ್ಟಣ್ಣವ್ರು ಯಾರು ಅವರು? ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಮತ್ತೆ ಅದು ಅವ್ರು ಕೇಳ. ಈಗ ನೀವು ಕೂಡ ಅದನ್ನ ರೈಸ್ ಮಾಡಬಹುದಿತ್ತಲ್ಲ ಕಾಂಗ್ರೆಸ್? ನಾವು ಈ ಧರ್ಮ ಕ್ಷೇತ್ರಗಳ ಬಗ್ಗೆ ರಾಜಕೀಯ ಮಾಡೋರಲ್ಲ ಕಾಂಗ್ರೆಸ್. ನಮಗೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಅದನ್ನು ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಸ್ಪಷ್ಟವಾದ ಅಭಿಮತ.